ಸಲ ಹೊರ ಬಂದಿದ್ರು ಹೊಲಕ್ಕೆ ಬಂದರು ಇವ್ರು ಸರ್ ಅಶೋಕ್ ಸರ್ ಇವರು ಹೊಲಕ್ಕೆ ಬಂದರೆ ಬಂದು ಕೋಪ ಕಮ್ಮ ಹಾಕೊಂಡ್ರು ನಮ್ಗೆ ವಿಶ್ವಾಸ ಹಾಕಿಲ್ಲ ಕಮ್ಮ ಹಾಕೊಂಡಿಲ್ಲ ಹೊಟ್ಟೆ ನಮ್ಗೆ ಹಾಕೊಂಡ್ರು ಮುಂದೆ ಬಿಟ್ಟು ಜಯಸಿಂಪುರ ಎಲ್ಲ ಗುಳಿಗೆ ತೊಗೊಂಡು ಎತ್ತಾಲಕತ್ರಿ ಬೇಡ 2 ಸಲ ಹೋದ ಮುಂದೆ ಮತ್ತೇನದ ಹೊಳಿವ್ರಂತ ಕೇಳ್ದ ಕರ್ಸ್ರಿ ಇವ್ರಿಗೆ ಹೊಲಕ್ಕೆ ಅಶೋಕ್ ಸರ್ ಕರ್ಸ್ಕೊಂಡು ತೋರಪ್ಪ ಹಿಂಗೆ ಹೇಳಿದ್ರು ತೊಗೊಂಡೇವ್ರಿ 2 ತಿಂಗಳು ಕಂಟಿನ್ಯೂ ತೊಗೊಂಡ್ರಿ ಅವ್ರು 3 ಅಟ್ಟಿ ಬೇದಂದ್ರೆ ಇದೊಂದು ಕೊಟ್ಟಿದ್ದಾರೆ ಇವೊಂದು ಕುಡಿ ಇನ್ನೊಂದು ಕುಡಿಗೆ ಬರ್ತಾರೆ ಇದು ತೊಗೊಂಡ ಬಿಸಿ ನೀರಾಗ ಕಾಯಿಸ್ಕೊಂಡು ಕುಡೀರಿ ಕಮ್ಮ ಆಗ್ತದೆ ಹೇಳಿದ್ರು 2 ತಿಂಗಳು ತೊಗೊಂಡು ಕಂಪಲ್ಸರಿ ಅದು ಕಮ್ಮ ಹಾಕೋದು ಒಂದು 10 ದಿನಕ್ಕೆ 10 ರಿಸಲ್ಟ್ ತೋರಿಸ್ತಿರೋ ಕಮ್ಮ ಆಯ್ತು ಮತ್ತೆ 2 ತಿಂಗಳು ತೊಗೊಂಡು ಅದು ಊಟ ಆಯ್ತು ಮತ್ತೆ ಸ್ವಲ್ಪ ಬತ್ತ ಬ್ಯಾನಿ ಮತ್ತೆ ಹೋಗಿ ಮತ್ತೆ ಕೆಡ್ತಂದ್ರೆ ಅದ್ರ ಮ್ಯಾಗ ಬಿಟ್ಟಿನ್ರಿ ಇನ್ನೂ ಬಂದೇ ಮತ್ತೆ ಅಕಸ್ಮಾತ್ ದಗದ ಮಾಡೋದು ಅವ್ರು ಬಂದ್ರು ಒಂದು ಚೀಟಿ ತೊಗೊಂಡ್ರೆ ಮತ್ತೆ ಸಮಾಧಾನ ಆಯ್ತು ಯಾಕೆ ದಗದ ಆಯ್ತಂದ್ರ ಲೋಡ್ ಆಯ್ತು ಮತ್ತೆ ಈಗ ಮನೆ ಬಿಟ್ಟು ಒಟ್ಟೆ 2 ವರ್ಷ ಮನೆಗೆ ಕೂತ್ರಿ ಮುಂದೆ ತಿರುಗಾಡೇ ಇಲ್ಲ ಯಾರು ದುಡ್ದು ಮುಡಿಸ್ಯಾರಿ ಯಾರ ಬರ್ನ ಹೊಳುದ್ರಿ ಈಗ ಪೂರಾ ಕ್ಲಿಯರ್ ಆರಾಮಾಗ್ಯದಲ್ರಿ ಪೂರ ಕ್ಲಿಯರ್ ನಾ ಸ್ವಲ್ಪ ಆದಂದ್ರು ಯಾವಾಗಾದ್ರೂ ಒಂದು ತೋರ್ತೀನಿ ವಾರಕ್ಕೊಂದು 4 ದಗದ ಮಾಡೋದ್ರ ಈ ಕಂಪನಿ ಪ್ರಾಡಕ್ಟ್ ಬದಲ ಈ ಔಷಧ ಬದಲ ಜನರಿಗೆ ಏನ್ ಹೇಳ್ತೀರಿ ಇದು ಕಮ್ಮ ತಗೋಬೇಕ್ರಿ ಇದು ಕಮ್ಮ ಆಗ್ತದೆ ಇದು ಕಮ್ಮ ಆಗ್ತದೆ ಕಮ್ಮ ಏನು ಸೈಡ್ ಎಫೆಕ್ಟ್ ಇಲ್ಲ ಸೈಡ್ ಎಫೆಕ್ಟ್ ಏನಿಲ್ಲ ನಾವು ತೋಕತ್ ಮತ್ತೆ ಈ ತೊಳಿ ಮತ್ತೆ ಈಗ ವರ್ಷ 6-7 ತಿಂಗಳು ಆಯ್ತು ನೋಡ್ರಿ ಮುದ್ಬಿಟ್ಟು 3-4 ತಿಂಗಳು ಆಯ್ತು ಈಗ ಅದ್ರ ಮೇಲೆ ಬಂದಿಲ್ಲ ಅಕಸ್ಮಾತ್ ಏನೋ ಬತ್ತು ಅಂದ್ರೆ ಒಂದು ದಗದ ಮಾಡೋಣ ಭಾಳ ಕೆಲಸ ಮಾಡೋದು ಇದೊಂದು ತೊಗೊಂಡ್ರೆ ಮತ್ತೆ ಏನೋ ಅನ್ಸಲ್ಲ ಹೊರ ಚೀಟ್ ಇರ್ತಾರೆ ಥ್ಯಾಂಕ್ ಯು ಒಂದು ತಗೋಬಹುದು ಅರ್ಧ ತಗೋಬಹುದು